ಅನಿಲ್ ಅವರು ನಮ್ಮ ಜೊತೆಗೆ ಒಂದು ಭವಿಷ್ಯವನ್ನು ಹೇಳ್ತಿದ್ರು. ನಾವು ಜೂನ್ ತಿಂಗಳಲ್ಲಿ ಕೂತ್ಕೊಂಡು ಮಾತಾಡೋಣ, ಎಕ್ಸ್ಕ್ಲೂಸಿವ್ ಆಗಿ ಹೇಳ್ತೀನಿ ಅಂತ ಮಾತನ್ನು ಹೇಳ್ತಿದ್ರು. ಬಿಜೆಪಿಯವರು ಗ್ಯಾರಂಟಿಯ ಲೋಪಗಳನ್ನು ಹೇಳ್ತಾ ಇದ್ದಾರೆ. ಆದರೆ ಶಿವಶಂಕರ್ ಅವರೇ, ತಮ್ಮ ಪ್ರಕಾರ ಈಗ ಸಿದ್ದರಾಮಯ್ಯನವರು ಬಹಳ ಮುಖ್ಯವಾಗಿ ಗ್ಯಾರಂಟಿ ಸಮಾವೇಶಗಳನ್ನು ಅಲ್ಲಲ್ಲಿ ಮಾಡಿದ್ದಾರೆ. ವಿಧಾನಸಭಾ ಕ್ಷೇತ್ರಗಳಲ್ಲಿ ಹೋಗಿ ಮಾಡಿದ್ದಾರೆ, ಫಲಾನುಭವಿಗಳನ್ನು ಮಾತನಾಡಿಸ್ತಾ ಇದ್ದಾರೆ, ಅವ್ರಿಗೆ ಗ್ಯಾರಂಟಿ ವಿಚಾರವನ್ನು ವಿವರಿಸ್ತಾ ಇದ್ದಾರೆ. ಎಷ್ಟರ ಮಟ್ಟಿಗೆ ಈ ಗ್ಯಾರಂಟಿ ಫಲ ಕೊಡುತ್ತೆ ಅಂತ ಹೇಳುವಂಥದ್ದು, ಮೋದಿ ಗ್ಯಾರಂಟಿ ವರ್ಸಸ್ ಕಾಂಗ್ರೆಸ್ನ ಗ್ಯಾರಂಟಿ ನೋಡಿದಾಗ ಯಾವ ಗ್ಯಾರಂಟಿಯನ್ನು ಜನ ಲೋಕಸಭೆ ಚುನಾವಣೆಯಲ್ಲಿ ಲೆಕ್ಕ ಹಾಕ್ತಾರಾ? ನಿಜಕ್ಕೂ ಕೂಡ ರಾಜ್ಯದ ಯೋಜನೆಗಳು ಕೇಂದ್ರದ ಚುನಾವಣೆಯಲ್ಲಿ ಡಿಸೈಡಿಂಗ್ ಫ್ಯಾಕ್ಟರ್ ಆಗೋದಕ್ಕೆ ಸಾಧ್ಯ ಇದೆಯಾ ಅಂತ? ಈಗ ಹರಿಪ್ರಸಾದ್, ಈ ಗ್ಯಾರಂಟಿ ಅನ್ನೋ ಶಬ್ದ ಇದೆಯಲ್ಲ, ಇತ್ತೀಚೆಗೆ ಈ ಎಲೆಕ್ಷನ್ ಸೀಸನ್ನಿನ ಒಂದು ಕೀವರ್ಡ್ ಆಗಿದೆ ಇದು. ಹೌದು, ಈ ಕೀವರ್ಡ್, ಈ ಶಬ್ದ, ಈ ಗ್ಯಾರಂಟಿ ಅನ್ನೋ ಶಬ್ದ ಯಾಕೆ ಇಷ್ಟೊಂದು ಕ್ಲಿಕ್ ಆಗಿದೆ ಅಂತಂದ್ರೆ, ಇದು ಭರವಸೆಯ ಪ್ರತೀಕವಾದಂತ ಶಬ್ದ. ಗ್ಯಾರಂಟಿ ಅಂದ್ರೆ ಕೊಟ್ಟೆ ಕೊಡ್ತೀವಿ ಅನ್ನೋ ಆ ಗ್ಯಾರಂಟಿ ಅನ್ನೋ ಪದದಲ್ಲೇ ಹಂಗಿದೆ. ಅದರ್ವೈಸ್ ಅದು ಬಿಟ್ರೆ ಈ ತರದ್ದು ಫ್ರೀ ಬೀಸು, ಆಮೇಲೆ ಮ್ಯಾನಿಫೆಸ್ಟೋಗಳಲ್ಲಿ ಕೊಡುವಂತಹ ಒಂದು ಏನು ಭರವಸೆಗಳು, ಇವೆಲ್ಲ, ಆಮೇಲೆ ವೆಲ್ಫೇರ್ ಸ್ಕೀಮ್ಸ್, ಇದೆಲ್ಲ ಹೊಸ ವಿಚಾರ ಏನು ಅಲ್ಲ. ಈಗ ಗ್ಯಾರಂಟಿ ಅಂತಾನೆ ತಗೊಂಡ್ರು, ಈ ಗ್ಯಾರಂಟಿ ಕಾರ್ಡ್ ಅನ್ನ ಫಸ್ಟ್ ಆಮ್ ಆದ್ಮಿ ಪಾರ್ಟಿನವರು ಡೆಲ್ಲಿನಲ್ಲಿ ಕೊಟ್ಟಿದ್ದನ್ನ ನಮಗ್ ಗೊತ್ತಿದೆ. ಅದೇ ರೀತಿ ಈ ಶಕ್ತಿ ಸ್ಕೀಮ್ ಇದೆಯಲ್ಲ, ಇದು ಮಹಿಳೆಯರಿಗೆ ಉಚಿತ ಬಸ್ ಪ್ರಯಾಣ ಅನ್ನೋದನ್ನ ತಮಿಳುನಾಡಿನವರು ನಮ್ಮ ಕರ್ನಾಟಕಕ್ಕಿಂತ ಮುಂಚೆನೆ ಮಾಡಿದ್ ಉಂಟು. ಆದ್ರೆ ಇಲ್ಲಿ ಗ್ಯಾರಂಟಿ ಅನ್ನೋದು ಒಂದೇನಂದ್ರೆ, ಅದನ್ನ ವಾಚ್ ವರ್ಡ್ ಅಂದ್ರೆ ಕೀವರ್ಡ್ ತರ ಮಾಡಿ ಒಂದು ಒಳ್ಳೆಯ ಮಾರ್ಕೆಟಿಂಗ್ ಮಾಡ್ಕೊಂಡ್ರು ನಮ್ಮ ಕಾಂಗ್ರೆಸ್ನವರು ಕರ್ನಾಟಕದಲ್ಲಿ. ಅಲ್ಲಿಂದ ಏನಾಯ್ತು, ಅದನ್ನ ಕರ್ನಾಟಕದ ಮಾಡೆಲ್ ಅಂತ ಕೂಡ ಆಯ್ತು. ಅದು ಎಲ್ಲಿವರೆಗೂ ಬಂತು ಅಂದ್ರೆ, ಮೋದಿಯವರು ಕೂಡ ಇವಾಗ ಮೋದಿ ಗ್ಯಾರಂಟಿ, ಆ ಗ್ಯಾರಂಟಿ ಅಲ್ಲ ಈ ಗ್ಯಾರಂಟಿ ಅನ್ನೋಷ್ಟ್ರ ಮಟ್ಟಿಗೆ. ಆದ್ರೆ ಈ ಸರಿ ಏನಾಗುತ್ತೆ ಅಂದ್ರೆ, ಒಂದಂತೂ ಲಾಜಿಕಲ್ ಆಗಿ ತಾರ್ಕಿಕವಾಗಿ ನಾವು ನೋಡ್ಬೇಕಾಗಿದೆ. ಈಗ ಸಿದ್ದರಾಮಯ್ಯ ಅವರು 2023 ಅಸೆಂಬ್ಲಿ ಎಲೆಕ್ಷನ್ ಮುಂಚೆ ಅಂದ್ರೆ ಕಾಂಗ್ರೆಸ್ನವರು ಸಿದ್ದರಾಮಯ್ಯ ನೇತೃತ್ವದಲ್ಲಿ 5 ಗ್ಯಾರಂಟಿಗಳನ್ನ ಕೊಟ್ರು. 5 ಗ್ಯಾರಂಟಿಯನ್ನ ಕೊಡ್ಬೇಕಾಗಿದ್ರೆ ಆ ಗ್ಯಾರಂಟಿನ ಪೂರೈಸೋದಕ್ಕೆ ನಮ್ಮ ಸರ್ಕಾರ ಅಧಿಕಾರಕ್ಕೆ ಬರ್ಬೇಕು ಅಂತ ಬರೋದಕ್ಕೆ ಸಾಧ್ಯ ಇತ್ತು. ಅದಕ್ಕೋಸ್ಕರ ಇದು ಒಂದು ತಾರ್ಕಿಕವಾಗಿ ನಾನು ಹೇಳೋದು, ಯಾಕೆ ಇದು ಜನ ಮತ ಹಾಕಿದ್ರು, ಕಾಂಗ್ರೆಸ್ ಅನ್ನ ಗೆಲ್ಸಿದ್ರು, ಇವಾಗ ಗ್ಯಾರಂಟಿ ಸ್ಕೀಮ್ ಇಂಪ್ಲಿಮೆಂಟ್ ಆಗಿದೆ ಅಂತ ಕಾಂಗ್ರೆಸ್ನವ್ರು ಹೇಳ್ತಾ ಇದ್ದಾರೆ. ಆದ್ರೆ ಈಗ ಈ ಎಲೆಕ್ಷನ್ ನಡೀತಾ ಇರೋದು ಇವಾಗ ಸೆಂಟ್ರಲ್ ಗವರ್ಮೆಂಟ್ಗೆ. ಹೌದು, ಅಲ್ಲಿ ಅಧಿಕಾರಕ್ಕೆ ಬರ್ಬೇಕಾಗಿರೋದು ಮೋದಿ, ಅಥವಾ ಅಕಸ್ಮಾತ್ ಏನಾದ್ರು ಗೆದ್ರೆ ರಾಹುಲ್ ಗಾಂಧಿನೋ ಅಥವಾ ಕಾಂಗ್ರೆಸ್ನವರು, ಆದ್ರೆ ನ್ಯಾಷನಲ್ ಲೀಡರ್ಸ್ ಆಗ್ಬೇಕಾಗುತ್ತೆ. ಈಗ ಇಲ್ಲಿ ಗ್ಯಾರಂಟಿ ಅಂತ ಹೇಳ್ತಾ ಇರೋದು ಮೋದಿ ಅವರು. ಇದೇ ಗ್ಯಾರಂಟಿಯನ್ನ ಕಾಂಗ್ರೆಸ್ನವರು ಎಲ್ಲೂ ಹೇಳ್ತಾ ಇಲ್ಲ. ಅಂದ್ರೆ ಈ ಗ್ಯಾರಂಟಿ ಸ್ಕೀಮ್ ಅನ್ನ ದೇ ಆರ್ ನಾಟ್ ಮೇಕಿಂಗ್ ದಿ ನ್ಯಾಷನಲ್ ಎಲೆಕ್ಷನ್ ಮ್ಯಾನಿಫೆಸ್ಟೋ ಆಫ್ ಕಾಂಗ್ರೆಸ್ ಆರ್ ಇಂಡಿಯಾ. ಇದನ್ನ ನಾವು ಅರ್ಥ ಮಾಡ್ಕೊಳ್ಬೇಕು. ಹೀಗಾಗಿ ಮತದಾರರು ಯಾವ್ದನ್ನ ಯೋಚನೆ ಮಾಡ್ತಾರೆ, ಈಗ ಮೋದಿ ಗ್ಯಾರಂಟಿ ಅಂತ ಹೇಳ್ತಾ ಇದ್ದಾರೆ, ಮೋದಿ ಪ್ರೈಮ್ ಮಿನಿಸ್ಟರ್ ಆಗ್ತಾರೆ, ಅವ್ರಿಗೆ ಓಟ್ ಹಾಕೋಣ ಅನ್ನಿಸಬಹುದೇನೋ. ಇಲ್ದ ಹೋದ್ರೆ ಇವಾಗ ಸಿದ್ದರಾಮಯ್ಯನವ್ರು ನಾನ್ ಗ್ಯಾರಂಟಿ ಕೊಟ್ಟಿದ್ದೀರಲ್ಲ, ನೀವು ಗ್ಯಾರಂಟಿ ಕೊಡ್ತೀವಿ ಅಂತ ಹೇಳಿದ್ರೆ ನಿಮ್ಗೆ ಓಟ್ ಹಾಕಿದೀವಿ, ಹಾಗಾಗಿ ಗ್ಯಾರಂಟಿ ನೀವು ಕೊಡ್ತಾ ಇದ್ದೀರಾ ಅಂದ್ರೆ ಅನುಷ್ಠಾನ ಮಾಡ್ತಾ ಇದ್ದೀರಾ, ಥ್ಯಾಂಕ್ ಯು ಸೋ ಮಚ್ ಅಂತ ಅನ್ಕೊಳ್ಬಹುದಲ್ಲ. ಸೊ ಇದು ಕಾಂಗ್ರೆಸ್ನವರು ಯೋಚನೆ ಮಾಡ್ಬೇಕು. ಇದು ನಾನು ಹೇಳ್ತಾ ಇರೋದು, ಐ ಆಮ್ ನಾಟ್ ಸಜೆಸ್ಟಿಂಗ್ ದಿಸ್ ವೇ ಅಂದ್ರೆ ಜನ ಎಲ್ಲ ಬಿಜೆಪಿಗೆ ಓಟ್ ಹಾಕ್ತಾರೆ, ಕಾಂಗ್ರೆಸ್ ಓಟ್ ಹಾಕಲ್ಲ ಅನ್ನೋದಲ್ಲ ನನ್ನ ಉದ್ದೇಶ. ಆದ್ರೆ ಇಲ್ಲಿ ತರ್ಕ ಹೇಗ್ ಬರುತ್ತೆ ಅನ್ನುವಂಥದ್ದು, ಇದನ್ನ ಕಾಂಗ್ರೆಸ್ನವರು ಅದನ್ನ ಅಕಸ್ಮಾತ್ ನೀವೇನಾದ್ರು ಕ್ಯಾಂಪೇನ್ ಪ್ಲಾನ್ ಮಾಡೋದಾದ್ರೆ ಈ ತರದ ಫ್ಯಾಕ್ಟರ್ನ ಯೋಚನೆ ಮಾಡಿದ್ದೀರಾ? ಒಂದು. ಎರಡನೇದು ಏನಂತಂದ್ರೆ, ಸಾಮಾನ್ಯವಾಗಿ ಜನಗಳ ಸೈಕಾಲಜಿ ಏನಿದೆ ಅಂದ್ರೆ, ಕೊಡ್ತೀವಿ ಅಂದ್ರೆ ಆಕರ್ಷಣೆ, ಹೌದು, ಕೊಟ್ಟಿದ್ದಾಯ್ತು ಅಂತಂದ್ರೆ ಮುಕ್ತಾಯ ಅಂತ, ಮುಂದಕ್ಕೆ ಏನ್ ಕೊಡ್ತೀರಾ ಅಂತ ನೋಡೋದು ನಮ್ಮ ಸೈಕಾಲಜಿ. ಅದ್ ಯಾಕೆ ಅಂದ್ರೆ ಮತದಾರರಿಗೆ ಆ ತರದ ಒಂದು ಸೈಕಾಲಜಿ ಬರೋ ತರ ಮಾಡಿರೋದೇ ಈ ಪಾರ್ಟಿಗಳು. ಅದು ಆಮಿಷ ಅಂತ ಅನ್ಕೊಳ್ಳಿ, ಅದು ಆಸೆಯನ್ನ ಒಡ್ಡುವಂತ ಅಂತ ಅನ್ಕೊಳ್ಳಿ, ಈ ತರದಲ್ಲಿ ಮಾಡಿ ಪೊಲಿಟಿಕಲ್ ಪಾರ್ಟಿಗಳು ಅದನ್ನೇ ಸ್ಟ್ರಾಟಜಿ ಮಾಡಿಕೊಂಡು ಜನಗಳ ಒಂದು ಸೈಕಿಯನ್ನ ಈ ತರ ಮಾಡಿಟ್ಕೊಂಡಿದ್ದಾರೆ. ಹಾಗಿರುವಾಗ ಈ 2 ತರದ ಗ್ಯಾರಂಟಿ ಇದೆ, ಕಾಂಗ್ರೆಸ್ ಗ್ಯಾರಂಟಿ ಮತ್ತೆ ಮೋದಿ ಗ್ಯಾರಂಟಿ. ಕಾಂಗ್ರೆಸ್ ಗ್ಯಾರಂಟಿ ಪೂರೈಸಿದಂತಹ ಗ್ಯಾರಂಟಿ, ಮೋದಿ ಗ್ಯಾರಂಟಿ ಬರಲಿರುವ ಗ್ಯಾರಂಟಿ, ಯಾವ್ದು ಆಕರ್ಷಣೀಯ ಮತದಾರರು ಅವರು ನಿರ್ಧಾರ ಮಾಡ್ಕೋತಾರೆ. ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ ನಲ್ಲಿಯೂ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿ, ನಮ್ಮ ಚಾನೆಲ್ ಅನ್ನ ಫಾಲೋ ಮಾಡಿ, ನೋಟಿಫಿಕೇಶನ್ ಆನ್ ಮಾಡಿ.